ಮೌನಿ ಬಾಬಾ ಈ ಮಾತನ್ನ ಯಾರು ಯಾರಿಗೆ ಹೇಳಿದ್ರು? ಕಳೆದ 1.5 ದಶಕದ ಭಾರತದ ರಾಜಕಾರಣವನ್ನ ನೋಡಿದಾಗ ಈಗ ಮೌನಿ ಬಾಬಾ ಯಾರು ಅನ್ನುವಂತಹ ಪ್ರಶ್ನೆಗೆ ಯಾರು ಅಂತಹ ಮಾತನ್ನ ಆಡಿದ್ದರೋ ಅವರ ಬಗ್ಗೆಯೇ ಬಹುದೊಡ್ಡ ಅನುಮಾನ ಮೂಡುತ್ತೆ. ಕಾರಣ ಇಷ್ಟೇ, ಇಡೀ ಜಗತ್ತಿನ ಸರ್ವಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ಹಲವು ವಿಶ್ವವಿದ್ಯಾಲಯಗಳಲ್ಲಿ, ಅದು ಬಹುದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಓದಿಕೊಂಡಿದ್ದಕ್ಕೆ ಗ್ಯಾರಂಟಿ ಸರ್ಟಿಫಿಕೇಟ್ಗಳು ಇರುವಂತಹ ವ್ಯಕ್ತಿ, ಮಹಾನ್ ಮೇಧಾವಿ, ಅದಿಜಲ್ ಗಗರಿ ಚಲ್ಕತ್ ಜಾಯ್ ಅನ್ನೋ ರೀತಿಯಲ್ಲಿ ತುಂಬಿದ ಕೊಡ, ಅದು ಅರ್ಧ ಕೊಡ ಅಲ್ಲ, ತುಂಬಿದ ಕೊಡ ತುಳ್ಕೊಲ್ಲ ಅನ್ನೋದಕ್ಕೆ ವ್ಯಕ್ತಿ ರೂಪವಾಗಿ, ಚಿತ್ರ ರೂಪವಾಗಿ ಇರುವಂತವರು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವರನ್ನ ಭಕ್ತರ ಪಾಲಿನ ವಿಶ್ವಗುರು ಮತ್ತೆ ಭಜನೆಯನ್ನ ಮಾಡುತ್ತಿರುವಂತಹ ದೇಶದ ನಾಡಿನ ಸರ್ವಶ್ರೇಷ್ಠ ಮಾಧ್ಯಮಗಳ ಆಕರ್ಷಕ ವ್ಯಕ್ತಿ ನಮ್ಮ ಪ್ರಧಾನಿ, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮನಮೋಹನ್ ಸಿಂಗ್ ಅವರನ್ನ, ಯಾಕಂದ್ರೆ ಮೋದಿ ಅವರು ಓದಿದ್ದಕ್ಕೂ ಕೂಡ ಗ್ಯಾರಂಟಿ ಸರ್ಟಿಫಿಕೇಟ್ ಇಲ್ಲ. ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅನ್ನುವಂತಹ ಸಬ್ಜೆಕ್ಟ್ ಅಲ್ಲಿ ಯಾರಾದ್ರೂ ಡಿಗ್ರಿ ಮಾಡಿದ್ದಾರೆ ಇಡೀ ಜಗತ್ತಲ್ಲಿ ಅಂದ್ರೆ ಅದು ಕೇವಲ ನರೇಂದ್ರ ಮೋದಿ ಅವರು ಮಾತ್ರ. ಅಂತಹ ನರೇಂದ್ರ ಮೋದಿ ಅವರು ಜಗತ್ತಿನ ಸರ್ವಶ್ರೇಷ್ಠ ಅರ್ಥಶಾಸ್ತ್ರಜ್ಞನನ್ನ, ಹಲವು ವಿಶ್ವವಿದ್ಯಾಲಯಗಳಲ್ಲಿ ಓದಿಕೊಂಡಿದ್ದಕ್ಕೆ ಗ್ಯಾರಂಟಿ ಸರ್ಟಿಫಿಕೇಟ್ ಇರುವಂತಹ ವ್ಯಕ್ತಿಯನ್ನ, ಬುದ್ಧಿವಂತನನ್ನ ಮೌನಿ ಬಾಬಾ ಅಂತ ಕರೆದಿದ್ರು. ಆದ್ರೆ ಅಸಲಿ ಮೌನಿ ಬಾಬಾ ಮೋದಿ ಅವರ. ಕಾರಣ ಇಷ್ಟೇ, ಕಳೆದ 10 ವರ್ಷಗಳಲ್ಲಿ ಯಾವ ಮಾಧ್ಯಮದವರ ಎದುರು ಕೂತು ಅವರ 100 ಕ್ಯಾಮೆರಾಗಳಿಗೆ ಧೈರ್ಯವಾಗಿ ಉತ್ತರಿಸಿದ ಒಂದೇ ಒಂದು ಎಕ್ಸಾಂಪಲ್ ಇಲ್ಲ. ಅಷ್ಟಲ್ಲ, ಸುಮಾರು 25 ಪ್ರಶ್ನೆಗಳಿಗೆ ಮೋದಿ ಅವರ ಬಳಿ ಈಗಲೂ ಕೂಡ ಉತ್ತರ ಇಲ್ಲ. ಉತ್ತರ ಹೇಳುವಂತಹ ಎದೆಗಾರಿಕೆ ಕೂಡ ಮೋದಿ ಅವರಿಗೆ ಇದೆಯಾ ಅನ್ನೋದನ್ನ ಕಾಂಗ್ರೆಸ್ ಕೂಡ ಪ್ರಶ್ನೆ ಮಾಡ್ತಿದೆ, ವಿಪಕ್ಷಗಳು ಪ್ರಶ್ನೆ ಮಾಡ್ತಿವೆ. ಯಾವುದು ಆ 25 ಪ್ರಶ್ನೆಗಳು? ವಿಶೇಷ ನೋಡಿ, ಇದೇ 25 ಪ್ರಶ್ನೆಗಳನ್ನ ಕೇಳಿದ್ದಕ್ಕೇನೆ 100 ಸಂಸದರನ್ನ, ಬಿಜೆಪಿಯೇತರ ವಿಪಕ್ಷಗಳ ಸಂಸದರನ್ನ ಸ್ಪೀಕರ್ ಬಿಜೆಪಿಯ ತಾಳಕ್ಕೆ ತಕ್ಕಂತೆ ಕುಣಿದು ಸಸ್ಪೆಂಡ್ ಮಾಡಿ ಬಿಸಾಕಿದ್ರು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಮಾಧ್ಯಮಗಳು ಹೇಳ್ಬೇಕಿತ್ತು, ಆ ಕೆಲಸವನ್ನ ಮಾಧ್ಯಮಗಳು ಮಾಡ್ಲಿಲ್ಲ. ಹಾಗಿದ್ರೆ ಏನದು 25 ಪ್ರಶ್ನೆಗಳು? 2,000 ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ದು ಯಾಕೆ? ಬ್ಯಾನ್ ಮಾಡಿದ ವೇಗದಲ್ಲೇ ಅದನ್ನ ರದ್ದು ಮಾಡಿದ್ದು ಯಾಕೆ ಅನ್ನುವಂಥದ್ದು 2ನೇ ಪ್ರಶ್ನೆ. 3ನೇದು, ಪುಲ್ವಾಮಾ ದಾಳಿ ಹೇಗಾಯಿತು? ಅಷ್ಟೊಂದು ಸ್ಫೋಟಕಗಳು ವಿಶ್ವಗುರುವಿನ ದೇಶದೊಳಕ್ಕೆ ಗಡಿ ದಾಟಿ ಬಂದಿದ್ದು ಹೇಗೆ? ಬರುವಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಗೆಣಸು ಕೆತ್ತುತ್ತಿದ್ದರ? ಕೇಂದ್ರ ಗುಪ್ತಚರ ಇಲಾಖೆ ಕಡ್ಲೆಪುರಿಗೆ ಒಳ್ಳೆ ಮಿಕ್ಸರ್ ಹಾಕೊಂಡು ತಿಂತಿದ್ದ? ಪ್ರಶ್ನೆ ಮಾಡ್ತಾರೆ. ವಿಪಕ್ಷಗಳು ಕೂಡ ಪ್ರಶ್ನೆ ಮಾಡ್ತವೆ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲಿಗೆ ಹೋದ್ವು ಉದ್ಯೋಗಗಳು? ಪಕೋಡ ಮಾಡಿದ್ರೆ ಸಾಕು ಅನ್ನುವಂತಹ ಮನಸ್ಥಿತಿಯಲ್ಲಿ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿಸೋದನ್ನ ನಮ್ಮ ಪ್ರಧಾನಿ, ಹೆಮ್ಮೆಯ ಪ್ರಧಾನಿ ಮರೆತು ಬಿಟ್ರ? ಸ್ಮಾರ್ಟ್ ಸಿಟಿಗಳು ಎಲ್ಲಿಗೆ ಹೋದ್ವು? ಎಲ್ಲಿದಾವೆ ಇಡೀ ದೇಶದಲ್ಲಿ? 7ನೇ ಪ್ರಶ್ನೆ, ವಿದೇಶಿ ಬ್ಯಾಂಕ್ ನಲ್ಲಿದ್ದ ಕಪ್ಪು ಹಣ ಎಷ್ಟು? ಅದನ್ನ ತರೋಕ್ ಯಾಕಾಗ್ತಿಲ್ಲ? ಪ್ರತಿ ಪ್ರಜೆ ಖಾತೆಗೆ ಕನಿಷ್ಠ 15 ಲಕ್ಷಗಳನ್ನ ಹಾಕಬಹುದಾದಷ್ಟು ಹಣ ಅಲ್ಲಿದೆ ಅಂತ ಹೇಳಿದ್ರಲ್ಲ, ಯಾರದಾದ್ರೂ ಖಾತೆಗೆ ಆ ಹಣ ಬಂದು ಬಿದ್ದಿದ್ಯಾ ಅಥವಾ ಜಮೆ ಆಗಿದ್ಯಾ? ಮಕ್ಕಳಲ್ಲಿ ಪೌಷ್ಟಿಕಾಂಶ ಕೊರತೆಯಲ್ಲಿ ನಮ್ಮ ದೇಶದ ಸ್ಥಾನ ಎಲ್ಲಿದೆ? ಯಾಕೆ ಆ ಸ್ಥಿತಿಗೆ ಬಂತು ಭಾರತ ದೇಶ, ವಿಶ್ವಗುರುವಿನ ಭಾರತ ದೇಶ? 11ನೇ ಪ್ರಶ್ನೆ, ರಫೇಲ್ ಯುದ್ಧ ವಿಮಾನ ಖರೀದಿಯ ವ್ಯವಹಾರ ಏನಾಯ್ತು? UPA ನಲ್ಲಿ ಬಹುದೊಡ್ಡ ಹಗರಣ ಆಗಿತ್ತು. ಸರಿ, ಅವ್ರು ತಪ್ಪು ಮಾಡಿದರೆ, ಜನ ಕೂಡ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಆ ನಂತರದಲ್ಲಿ ಬಂದಂತಹ ಸರ್ಕಾರ, ವಿಶ್ವಗುರುವಿನ ಸರ್ಕಾರ ಮಾಡಿದ್ದು ಏನು? 12ನೇ ಪ್ರಶ್ನೆ, ದೇಶದಲ್ಲಿ 10 ವರ್ಷಗಳಲ್ಲಿ ಯಾವ ಯೋಜನೆ ಸಂಪೂರ್ಣವಾಗಿ ಅನುಷ್ಠಾನಗೊಂಡಿದೆ? ಅದೆಷ್ಟು ಬಡತನ ನಿವಾರಣೆ ಆಗಿದೆ? ಅಚ್ಚೇ ದಿನ ಭಾರತದಲ್ಲಿ ಯಾವ ಜಿಲ್ಲೆಯ, ಯಾವ ಊರಿನ, ಯಾವ ಜನಕ್ಕೆ ಬಂದಿದೆ? 14ನೆಯ ಪ್ರಶ್ನೆ, ದೇಶ ಬಿಟ್ಟು ಓಡಿ ಹೋದ ಅದೆಷ್ಟು ವಂಚಕರನ್ನ ಹಿಡಿದು ತರಲಾಗಿದೆ? 15ನೇ ಪ್ರಶ್ನೆ, ಈ ಪೈಕಿ ದೇಶ ಬಿಟ್ಟು ಓಡಿ ಹೋದಂತಹ ಆರ್ಥಿಕ ವಂಚಕರೇನಿದ್ದಾರೆ ಅವರಲ್ಲಿ 99% ಜನ ಗುಜರಾತ್ನವರೇ ಯಾಕೆ ಇದ್ದಾರೆ? ನೀವು ತೊಡುವ ವೈವಿಧ್ಯಮಯ ಪೋಷಾಕಿನಂತೆ ಇದ್ದ ದೇಶ ಇಷ್ಟು ಹೀನಾಯ ಸ್ಥಿತಿಗೆ ಯಾಕೆ ಬಂತು? ಕೆಲವರು ದಕ್ಷಿಣ ಉತ್ತರ ಅಂತ ಕಚ್ಚಾಡುವಂತಹ ಸ್ಥಿತಿಗೆ ಕೇಂದ್ರ ಸರ್ಕಾರ ಹಣಕಾಸಿನ ಹಂಚಿಕೆಯಲ್ಲಿ ಸಂವಿಧಾನವನ್ನ, ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನವನ್ನ
ಬಿಸಾಕಿ ವ್ಯವಹಾರ ಮಾಡಿದ್ರ? 17ನೇ ಪ್ರಶ್ನೆ, ತೈಲಗಳ ಬೆಲೆ ಕಡಿಮೆ ಮಾಡಲಿಲ್ಲ ಯಾಕೆ? ನಾವು ಬಂದ್ರೆ ತೈಲ ಬೆಲೆ ಕಡಿಮೆ ಮಾಡ್ತೀವಿ. ಯಾರೋ ಒಬ್ರು ಪುಣ್ಯಾತ್ಮರು ಹೇಳಿದ್ರು 15 ರೂಪಾಯಿಗೆ $1 ಸಿಗತ್ತೆ ಅಂತ. ಪಾಪ ಡಾಲರ್ ಕಟೀಲಣ್ಣ ಎಲ್ಲೋದ್ರು ಅಂತಲೂ ಕೂಡ ಗೊತ್ತಿಲ್ಲ. 18ನೇ ಪ್ರಶ್ನೆ, ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಯಾಕೆ? ಬಹುಪಾಲು ಮುಗ್ಧರು, ಮೂರ್ಖರು, ಮುಟ್ಟಾಳರು, ಮೋದಿಯ ಅಂಧಭಕ್ತರು. ಸಿದ್ದರಾಮಯ್ಯ ಇಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ದಕ್ಕೋಸ್ಕರ ಇಡೀ ದೇಶದಲ್ಲಿ ಬೆಲೆ ಏರಿಕೆ ಆಗಿದೆ ಅನ್ನುವಂತಹ ಹಸಿ ಸುಳ್ಳನ್ನ, ಹಾಸ್ಯಾಸ್ಪದವಾದಂತಹ ಸಂಗತಿಯನ್ನ ವೈರಲ್ ಮಾಡ್ತಿದ್ದಾರೆ. ಒಬ್ಬ ಸಿದ್ದರಾಮಯ್ಯನಿಂದಾಗಿ ಇಡೀ ದೇಶ ನಿಯಂತ್ರಣದಲ್ಲಿದೆ ಅಂದ್ರೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಲ್ಲ, ಸಿದ್ದರಾಮಯ್ಯ ಆಗ್ತಾರೆ. ಈ ರಾಜ್ಯದಲ್ಲಿ ಬಹುಪಾಲು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಅಂದ್ರೆ ಅದಕ್ಕೂ ಕಾರಣ ಸಿದ್ದರಾಮಯ್ಯ ಮಾತ್ರ ಅಲ್ಲ, ನರೇಂದ್ರ ಮೋದಿ ಅವರು. ಇಡೀ ದೇಶದಲ್ಲಿ ಬೆಲೆಗಳ ಏರಿಕೆ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಅಲ್ಲ, ಮೋದಿ ಮೋದಿ ಮೋದಿ. 19ನೇ ಪ್ರಶ್ನೆ, ಇದುವರೆಗೂ ಮಾಧ್ಯಮಗಳನ್ನ ಎದುರಿಸಿಲ್ಲ ಯಾಕೆ? ಮನ್ ಕಿ ಬಾತ್ ಮಾಡ್ಬಿಟ್ರೆ ಸಾಕ. 20ನೆಯ ಪ್ರಶ್ನೆ, 10 ವರ್ಷಗಳಲ್ಲಿ ಹಿಂದಿನ ಅಚ್ಚೇ ದಿನ ಎಲ್ಲಿಗೆ ಹೋದವು? 10 ವರ್ಷಗಳಲ್ಲಿ ಬಂದಂತಹ ಅಚ್ಚೇ ದಿನ ಯಾವುದು? ಅದರ ಪ್ರಮಾಣ ಎಷ್ಟಿದೆ? ಎಷ್ಟು ಜನ ತೃಪ್ತರಾಗಿದ್ದಾರೆ? 21ನೆಯ ಪ್ರಶ್ನೆ, ಭೇಟಿ ಪಡಾವ್ ಭೇಟಿ ಬಚಾವ್ ಅಂದಂತಹ ನೀವು ನಿಮ್ಮ ದೇಶದಲ್ಲಿ ಅಂದ್ರೆ ಭಾರತ ದೇಶದಲ್ಲಿ, ನಮ್ಮ ದೇಶದಲ್ಲಿ, ವಿಶ್ವಗುರುವಿನ ನರೇಂದ್ರ ಮೋದಿ ಅವರ ದೇಶದಲ್ಲಿ ಅದೆಷ್ಟು ಅತ್ಯಾಚಾರಗಳು ಈ ಕ್ಷಣಕ್ಕೂ ಕೂಡ ನಡೀತಿವೆ ಯಾಕೆ? 22ನೆಯ ಪ್ರಶ್ನೆ, ಹೊತ್ತಿ ಉರಿದ ಮಣಿಪುರಕ್ಕೆ ಒಮ್ಮೆಯೂ ಭೇಟಿ ಕೊಡಲಿಲ್ಲ ಯಾಕೆ? ಮಣಿಪುರ ಏನಾದ್ರೂ ಪಾಕಿಸ್ತಾನದ ರಾಜಧಾನಿ ಆಗಿದೆಯಾ? ಮಣಿಪುರ ಏನಾದ್ರೂ ಚೀನಾಕ್ಕೆ ಸೇರ್ಕೊಂಡಿದ್ಯಾ? ಮಣಿಪುರ ಏನಾದ್ರೂ ಜಪಾನ್ಗೆ ಸೇರ್ಕೊಂಡಿದ್ಯಾ? ಮಣಿಪುರ ಏನಾದ್ರೂ ರಷ್ಯಾದ ಭಾಗನ? ವಿಶ್ವಗುರು ನರೇಂದ್ರ ಮೋದಿ ಅವರ ಆಡಳಿತದ ವ್ಯಾಪ್ತಿಗೆ ಬರುವಂತಹ ರಾಜ್ಯ ಅಲ್ವಾ? 23ನೆಯ ಪ್ರಶ್ನೆ, ಮಣಿಪುರದ ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿ ಸಾಮೂಹಿಕ ಅತ್ಯಾಚಾರ ಮಾಡಿದ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನ ಹರಾಜಾಗುವಂತೆ ಮಾಡಿತ್ತು. ಆ ಬಗ್ಗೆ ವಿಶ್ವಗುರು ಮನಮೋಹನ್ ಸಿಂಗ್ ರನ್ನ ಮೌನಿ ಬಾಬಾ ಅಂದಂತಹ ಅಸಲಿ ಮೌನಿ ಬಾಬಾ ಅಂತ ಕಾಂಗ್ರೆಸ್ ಹೇಳ್ತಿರುವಂತಹ ನರೇಂದ್ರ ಮೋದಿ ಅವರು ಯಾಕೆ ಮಾತನಾಡಲಿಲ್ಲ? 24ನೆಯ ಪ್ರಶ್ನೆ, ಚುನಾವಣಾ ಬಾಂಡ್ ವಿಚಾರದ ಬಗ್ಗೆ ಸೊಲ್ಲೆತ್ತುತ್ತಿಲ್ಲ ಯಾಕೆ ಮೋದಿಜಿ? 25ನೇ ಪ್ರಶ್ನೆ, ಇಷ್ಟೆಲ್ಲ ಪ್ರಶ್ನೆಗಳ ಮಧ್ಯೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ನೀವಾಗಿದ್ದೀರಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರೇ, ಯಾಕೆ? ಬರಿ ಬಾಯಿ ಮಾತಾಯಿತು, ಏನೂ ಮಾಡಲಿಕ್ಕಾಗಲಿಲ್ಲ ಯಾಕೆ ನಿಮಗೆ ಅನ್ನುವಂಥದ್ದು ಪ್ರಶ್ನೆ. ಅರ್ಥವ್ಯವಸ್ಥೆಯನ್ನ ಅಚ್ಚುಕಟ್ಟು ಮಾಡಿದಂತಹ ಮನಮೋಹನ್ ಸಿಂಗ್ ಅವರು ಮೌನಿ ಬಾಬಾನು, ಅರ್ಥವ್ಯವಸ್ಥೆಯನ್ನ ಹಾಳು ಮಾಡಿ ಆತ್ಮನಿರ್ಭರದ ಹೆಸರಲ್ಲಿ ಭಾರತವನ್ನ ಭರ್ಬರ ಮಾಡ್ತಿರುವಂತಹ ನರೇಂದ್ರ ಮೋದಿ ಅವರು ಮೌನಿ ಬಾಬಾ ಕಾ ಬಾಪ, ಮೌನಿ ಬಾಬಾರ ಅಪ್ಪನ, ಅಸಲಿ ಮೌನಿ ಬಾಬಾನ.